ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಹೊಸ ಡಿಶ್ ಮಾಡೋದನ್ನು ಕಲಿಸಿಕೊಡ್ತೇನೆ. ಸಿಂಪಲ್ ಆಗಿ ಮಾಡುವಂಥ ವಿಧಾನ. ಇದರಲ್ಲಿ ನಿಮ್ಮ ಮ್ಯಾಗಿ ನೂಡಲ್ಸನ್ನು ಬಾಣಲಿಗೆ ಹಾಕಿಕೊಳ್ಳಿ. ಅದಕ್ಕೆ ಸ್ವಲ್ಪ ಅರ್ಧ ನೀರುಳ್ಳಿ, ಅರ್ಧ ಟೊಮೆಟೊ ಹಾಕಿ ಅದಕ್ಕೆ ಬೇಕಾದಷ್ಟು ನೀರನ್ನು ಹಾಕ್ಕೊಳ್ಳಿ. ಆಮೇಲೆ ಅದಕ್ಕೆ ನಡುವೆಲ್ಲಿ ಒಂದು ಸಣ್ಣ ಗುಳಿ ಮಾಡಿ ಅದಕ್ಕೆ ಮೊಟ್ಟೆಯನ್ನು ಹೊಡೆದು ಹಾಕಬೇಕು. ಇಷ್ಟೇ ವಿಷಯ. ಅದನ್ನು ಮಸಾಲೆ ಎಲ್ಲ ಮಿಕ್ಸ್ ಆಗುವ ರೀತಿಯಲ್ಲಿ ಸಣ್ಣಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದ್ಸಲ ನಡುವೆಲ್ಲಿ ಒಂದು ಸಣ್ಣ ಗ್ಯಾಪ್ ಮಾಡಿಕೊಂಡು ಅದಕ್ಕೆ ಮೊಟ್ಟೆ ಹೊಡೆದು ಹಾಕಿ, ನಿಮಗೆ ಅದು ಇಡಿಯಾಗಿ ಬೇಡದಿದ್ದರೆ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ. ನನಗೆ ಅದು ಇಡಿಯಾಗಿ ಬೇಕು, ಹಾಗಾಗಿ ಹಾಗೆ ಬಿಟ್ಟಿರ್ತೇನೆ. ಹಾಗೆ ಕುದಿಲಿಕ್ಕೆ ಬಿಡಿ. 3-4 ನಿಮಿಷದಲ್ಲಿ ಎಲ್ಲ ಚೆನ್ನಾಗಿ ಬೆಂದಿರ್ತದೆ. ನೋಡಿ, ಬೆಂದ ನಂತರ ಈ ರೀತಿಯಾಗಿ ಸಿಗ್ತದೆ. ನಿಮಗೆ ಮೊಟ್ಟೆ ಕೂಡ ಕಚ್ಚಲಿಕ್ಕೆ ಇಡಿಯಾಗಿ ಸಿಗ್ತದೆ, ಚೆನ್ನಾಗಿರ್ತದೆ. ಬೆಳಿಗ್ಗೆದು ಅರ್ಜೆಂಟಿಗೆ ಒಬ್ಬರಿಗೆ ಎಲ್ಲ ತಿಂಡಿ ಮಾಡುವಾಗ ಇದು ಸುಲಭ ವಿಧಾನ. ನಾನಂತೂ ಅಪರೂಪಕ್ಕೆ ಈ ರೀತಿಯಾಗಿ ಮಾಡಿ ತಿಂತಾ ಇರ್ತೇನೆ. ಇದೊಂದು ಈಸಿಯಾಗಿ ನಮಗೆ ಒಮ್ಮೆ ಸಣ್ಣ ಮಟ್ಟಿಗೆ ಹೊಟ್ಟೆ ತುಂಬಬಹುದು. ನೀವು ಕೂಡ ಫ್ರೆಂಡ್ಸ್ ಒಂದ್ಸಲ ಮನೆಯಲ್ಲಿ ಇದೇ ಥರ ಟ್ರೈ ಮಾಡಿ ನೋಡಿ. ನಿಮಗೆ ಇಷ್ಟ ಆದರೆ ಕಮೆಂಟ್ನಲ್ಲಿ ಹೇಳಿ. ತುಂಬ ಸುಲಭ ವಿಧಾನ. ಇದಕ್ಕೆ ನಿಮಗೆ ಸ್ಪೆಷಲ್ ಆಗಿ ಬೇರೆ ಏನೋ ಮನೆ ಐಟಮ್ ತರಬೇಕಾಗಿಲ್ಲ. ಮನೆಯಲ್ಲಿರುವಂಥ ಸಾಮಗ್ರಿಗಳಲ್ಲಿ ಮಾಡ್ಬೋದು. ಮತ್ತೊಂದು ವಿಡಿಯೋದಲ್ಲಿ ಪುನಃ ಇನ್ನೊಮ್ಮೆ ಭೇಟಿಯಾಗೋಣ. ಅದವರಿಗೆಲ್ಲರಿಗೂ ಒಳ್ಳೆಯ ನಮಸ್ಕಾರ. ಬಾಯ್ ಬಾಯ್.